ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಈಗೇನಿದ್ರು ಕೂಡ ದುಬಾರಿ ದುನಿಯಾ. ಹಾಲಿನ ದರ ₹2 ಜಾಸ್ತಿ ಆಗಿದೆ. ದಿನ ಬಳಕೆಯ ವಸ್ತುಗಳ ಬೆಲೆ ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾ ಇದೆ. ಜನರಂತೂ ಹೈರಾಣಾಗಿ ಹೋಗಿದ್ದಾರೆ. ಬದುಕೋದೇ ಕಷ್ಟ ಆಗಿದೆ. ಮೊದಲೇ ಈ ಹಿಂದೆ ಬರಗಾಲ ಇತ್ತು. ಬರಗಾಲದಿಂದಾಗಿ ತತ್ತರಿಸಿ ಹೋಗಿದ್ದಂಥ ಜನ ಇವತ್ತು ಬೆಲೆ ಏರಿಕೆಯ ಶಾಕ್ನಿಂದ ಬಳಲಿ ಹೋಗಿದ್ದಾರೆ. ನಾವೀಗ ಹಾಸನದಲ್ಲಿದ್ದೀವಿ. ಹಾಸನದ ಜನ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತಾರೆ? ಹಾಲಿನ ದರ ಕೂಡ ಜಾಸ್ತಿ ಆಗಿದೆ. ಜನರ ಅಭಿಪ್ರಾಯ ಏನು? ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರು ಜೊತೆಗೆ ಜನರು ಏನೇನು ಮಾತಾಡ್ತಾರೆ ಅನ್ನೋದನ್ನು ನಾವು ಕೇಳೋಣ. ಅಮ್ಮ, ತರಕಾರಿ ರೇಟೆಲ್ಲ ಜಾಸ್ತಿ ಆಯ್ತಾ? ಕಣಪ್ಪ ಜಾಸ್ತಿ ಆಯಿತು. ಯಾಕೆ ಜಾಸ್ತಿ ಆಯ್ತು ಅಂದ್ರೆ ಬೆಳೆಯೋದು ಕಮ್ಮಿ ಐತೆ, ಮಾಲ್ ಕಮ್ಮಿ ಐತೆ, ಅದರಿಂದ ಜಾಸ್ತಿ ಐತೆ. ಹೌದಾ? ಈಗ ಹಾಲು ಮೊಸರು ಎಲ್ಲ ರೇಟ್ ಜಾಸ್ತಿ ಆಯಿತು. ಹಿಂಗೆ ಆದರೆ ನಮ್ಮಂಥ ಮಧ್ಯಮ ವರ್ಗದ ಜನರ ಕತೆ ಹೆಂಗೆ? ನೀವು ಕೇಳ್ಬೇಕು ಹಂಗಂತವ. ಯಾಕೆ ಹಿಂಗೆ ಜಾಸ್ತಿ ಮಾಡಿರ? ಯಾವ್ಯಾವ ತರಕಾರಿ ರೇಟ್ ಎಷ್ಟಿದೆ ಹೇಳಿ ನೋಡೋಣ. ಕೆಜಿಗೆ ಇದು ಕೆಜಿ 50, ಇದಕ್ಕೆ ನಮಗೆ ₹30 ಹಾಕೋರು. ಈಗ ₹35 ನಮಗೆ ಹಾಕ್ತಾರೆ. ಇದು ಬೀನ್ಸು ₹100, ಬದನೆಕಾಯಿ ಪ್ಯಾಕೆಟು ₹400, ಮೂಲಂಗಿ ₹400 ಪ್ಯಾಕೆಟು. ಹೆಂಗೆ ಮತ್ತೆ ಎಲ್ಸಂಡೆ? ₹100 ಕೆಜಿ. ಟಮಾಟೆ 700, 800. ₹700, ₹800 ಟೊಮೆಟೊ. ಹಿಂಗೆ ಆದರೆ ನೀವು ಖರೀದಿ ಮಾಡೋದು ಹೆಂಗೆ? ಮಾರಾಟ ಮಾಡೋದು ಹೆಂಗೆ? ನಾವು ಬಡಪಾಯಿಗಳು ಹೆಂಗೆ ಅಡುಗೆ ಮಾಡಿ ಊಟ ಮಾಡೋದು? ಏನು ಮಾಡಂಗಿಲ್ಲ. ಅವರು ಹೆಂಗೆ ಕೊಡ್ತಾರೆ ಹಂಗೆ ನಾವು ಕೊಂಡದೀಯ. ಹೌದಾ? ತಾವು ಎಲ್ಲಿಂದ ತರ್ತೀರಮ್ಮ ತರಕಾರಿ ಎಲ್ಲಿಂದ ತರ್ತೀರಿ? ಮನೆದು ತಾವೇ ಬೆಳೆದಿರೋದಾ? ಓಕೆ. ಹೆಂಗೆ ಕಾಸ್ಟ್ ಎಲ್ಲ ಹೆಂಗಾಗುತ್ತೆ? ಮತ್ತೆ ಬೆಳೆಯೋದು ತಮಗೇನು ಲಾಭದಾಯಕವಾಗಿದೆ? ಈಗ ಬೆಳೆಯೋದು ಕಷ್ಟ ಅಣ್ಣ. ಗೊಬ್ಬರದ ರೇಟ್ ಜಾಸ್ತಿ, ಎಲ್ಲ ಜಾಸ್ತಿ. ನಾವು ಹೆಂಗೆ ಬೆಳೆಯೋದು? ಮಳೆ ಇಲ್ಲ, ಗೊಬ್ಬರ ಇಲ್ಲ, ಹೋಗ್ತೀವಿ, ಕಷ್ಟ ಎಲ್ಲ. ಹಾಲು ರೇಟು ಜಾಸ್ತಿ ಆಗಿದೆ. ₹2 ಜಾಸ್ತಿ ಆಗಿದೆ. ಎಲ್ಲ ಜಾಸ್ತಿ ಅಣ್ಣ. ಪೆಟ್ರೋಲು ಡೀಸೆಲು ನೀವು ಹೇಳ್ತಿದ್ರಿ ನೋಡಿ. ಬೆಳೆಯೋದು ಹೆಂಗೋ ಬೆಳೆಯೋಣ, ತರೋದಕ್ಕೆ ಕಾಸ್ಟು, ವೆಹಿಕಲ್ ಚಾರ್ಜ್ ಆಗುತ್ತೆ, ಏನೋ ಗೂಡ್ಸ್ ಮಾಡ್ಕೊಂಡು ಬರೋದಾದ್ರೆ ಅದ್ರ ಚಾರ್ಜ್ ಆಗುತ್ತೆ. ಅದಕ್ಕೆಲ್ಲ ಹಣ ಕೊಡ್ಬೇಕು ತಾನೆ. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆದರೆ ಅದ್ರ ಜಾರ್ನು ಕೂಡ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಮಾಡಿರಿ ಅಂತ ಕೇಳ್ಬೇಕು. ಯಾರನ್ನ ಕೇಳೋಣ ಈಗ ನಾವು? ಯಾರು DC ಆಗ್ಯಾರ, ಇವ್ರಾಗ್ಯಾರ. ಈಗ ನಿಮಗೆಲ್ಲ ಫ್ರೀ ಕೊಟ್ಬಿಟ್ರಲ್ಲ, ಅವರಿಗೆ ದುಡ್ಡು ಹುಟ್ಟಬೇಕಲ್ಲ. ಫ್ರೀ ಕೊಟ್ಬಿಟ್ರು, ಬಸ್ ಫ್ರೀ, ಮಕ್ಕಳಿಗೆಲ್ಲ ಫ್ರೀ, ಅದೆಲ್ಲ ಓಕೆ. ಏನೇ ಆಗಿರಲಿ, ₹2,000 ಮಹಿಳೆಯರಿಗೆಲ್ಲ ಅದೇನೇ ಆಗಿರಲಿ. ತಿಂಗಳಾಯ್ತು ಬತ್ತಾ ಇಲ್ಲ. ಗೊತ್ತೇ ಇಲ್ವಾ? 2 ತಿಂಗಳಿಂದ ಇಲ್ಲ. ಸಿದ್ದರಾಮಯ್ಯ ಸರ್ಕಾರಿಗೆಲ್ಲ ಓಟ್ ಹಾಕಿ ಗೆಲ್ಲಿಸ್ಬಿಟ್ರಿ, ಫ್ರೀ ಕೊಡ್ತಾರಂತ. ಅಕ್ಕಿ ದುಡ್ಡು ಇಲ್ಲ, ₹2,000 ಇಲ್ಲ, ಯಾವುದೂ ಇಲ್ಲ. 10 ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇದು ವ್ಯಾಪಾರಸ್ಥರ ಗೋಳಾದ್ರೆ ಇನ್ನು ಖರೀದಿ ಮಾಡೋರ್ದು ಕೂಡ ಅದೇ ಸಂಕಷ್ಟ ಆಗಿದೆ. ಜನರಂತೂ ಹೈರಾಣಾಗಿ ಹೋಗಿದ್ದಾರೆ. ಅಮ್ಮ, ತಮ್ಮ ಹೆಸರು? ಪದ್ಮಾವತಿ. ಈಗ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರೆ ಹೆಂಗೆ? ಬಡಪಾಯಿಗಳು ನಾವು ಬದುಕೋದು ಹೆಂಗೆ ಬದುಕೋದು? ವಾರದಲ್ಲಿ 6 ದಿನ 6 ಥರ ತರಕಾರಿ ತಿನ್ನೋದು. ಈಗ 3 ದಿನದಲ್ಲಿ 3 ಥರ ತರಕಾರಿ ತಿಂದು ಮಜ್ಜಿಗೆ ಸಾರು, ತಿಳಿ ಸಾರು, ಅದು ಇದು ತಿನ್ನೋದು. ಇನ್ನೇನ್ ಮಾಡೋದು? ಹಂಗೆ ಉಪವಾಸ ಅಂತೂ ಇರಕ್ಕಾಗಲ್ಲ, ತಿನ್ಲೇಬೇಕಲ್ಲ, ಬದುಕಬೇಕಲ್ಲ. ಅಂದ್ರೆ ಏನಾರು ಹೊಟ್ಟೆ ಪಾಡ್ಬೇಕು, ತಿನ್ಬೇಕು ಅಂದ್ರೆ ಏನಾರು ತಿನ್ಲೇಬೇಕು. ಹಾಲಿನ ರೇಟ್ ಎಲ್ಲ ಜಾಸ್ತಿ ಆದ್ರೆ ಪಾಪ ಚಿಕ್ಕ ಮಗು ಇದೆ, ಮಗು ಅಂತ ಹೇಳಿ ಅಲ್ಲ, ಪ್ರತಿನಿತ್ಯದ ವಸ್ತುಗಳು, ದಿನ ಬಳಕೆ ವಸ್ತುಗಳು ಯಾವ್ದು ಕಡಿಮೆ ಯಾವ್ದಿದೆ? ಯಾವ್ದು ಇಲ್ಲ. ನಾವು 200 ಬೆಳೆದಿದ್ಕೆಲ್ಲ ಕಡಿಮೆನೆ, ಕೂತ್ ಮಾರೋರ್ಗೆಲ್ಲ ಜಾಸ್ತಿನೇ, ತಗೊಳ್ಳೋರ್ಗೆಲ್ಲ ಜಾಸ್ತಿನೇ. ಹಂಗಂತ ತಿನ್ನೋದು ಬಿಡಕ್ಕೂ ಆಗಲ್ಲ, ನಾವು ಬೆಳೆಯೋದು ಬಿಡಕ್ಕೂ ಆಗಲ್ಲ. ಇದನ್ನ ಸರ್ಕಾರದ ಮೇಲೆ ಹಾಕದ ಅಥವಾ ಜನರ ಮೇಲೆ ಹಾಕದ, ವ್ಯಾಪಾರಗಾರ ಮೇಲೆ ಹಾಕದ, ಇದೇನು ಅಂತ ನೋಡಿ. ನಾವು ಹಸು ಹಾಲು ಕರಿತೀವಿ, ನಮಗೆ ಒಂದು ಸಬ್ಸಿಡಿ ಅಂತ ಹೇಳಿ ₹2 ಕೊಡ್ತಾ ಇದ್ರು. ಅದನ್ನ ಕಟ್ ಮಾಡಿದ್ದಾರೆ, ಅದು ಬರ್ತಾ ಇಲ್ಲ ಈಗ. ಇಲ್ಲಿ ನಾವು ನಂದಿನಿ ಹಾಲನ್ನ ಅಂಗಡಿಯಿಂದ ಖರೀದಿ ಮಾಡೋದಾದ್ರೆ ₹2 ಜಾಸ್ತಿ ಆಗುತ್ತೆ ನಾಳೆಯಿಂದ. ನಾವು ಕೊಡೋದಾದ್ರೆ 35-40 ಲೀಟ್ರು ನಾವು ಡೈರಿಗೆ ಹಾಲು ಹಾಕೋದು. ಅದೇ ಹಾಲು ನಾವು ಅಲ್ಲೇ ಹಾಕಿ ಅಲ್ಲೇ ವಾಪಸ್ ತಗೊಂಡ್ರೆ ₹45 ಲೀಟ್ರು. ಟೌನ್ ಇಂದ ತಗೊಂಡೋದ್ರೆ ₹50, ಏನೋ ಬೀಳುತ್ತೆ. ಯಾರಿಗೆ ಕೇಳ್ಬೇಕು ನಾವು ಇದನ್ನ? ಕೇಳ್ಬೇಕು, ಗೊತ್ತಿಲ್ಲ. ಹಂಗೆ ಎಲ್ರಿಗೂ ಗೊತ್ತಿದ್ರೆ ಏನೋ ಆಗಿರೋದು. ಯಾರು ಕೇಳೋರಿಲ್ಲ. ನಮ್ಗೇನು ಅನ್ಕೊಂಡು ಹೆಂಗೋ ಬಂದಂಗೆ ಕಾಲ ತಳ್ತವ್ರೆ. ಹಿಂಗೆ ಆದ್ರೆ ಬದುಕೋದು ಕಷ್ಟ ಆಗಲ್ವಾ? ಆಗುತ್ತೆ. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಯಿತು. ಹೌದು. ಬಸ್ಸಲ್ಲಿ ಹೋಗೋದಾದ್ರೆ ಪ್ರೈವೇಟ್ ಬಸ್ಸಲ್ಲಿ ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಾರೆ. ನೀವು ಒಂದು ಆಟೋದಲ್ಲಿ ಹೋಗೋದಾದ್ರೆ ಆಟೋ ಮೀಟ್ರ್ ಮೇಲೆ ₹2 ₹1 ಜಾಸ್ತಿ ಆಗುತ್ತೆ. ಬಸ್ ಫ್ರೀ ಇರೋದ್ರಿಂದ ಎಷ್ಟೋ ಪರವಾಗಿಲ್ಲ. ಆಟೋ ಈ ಫ್ರೀ ಕೊಟ್ಟು ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ಅಂತ ಎಲ್ಲ ಆರೋಪ ನೋಡಿ. ಹೌದು. ನನಗೂ ಫ್ರೀ, ನಿಮಗೂ ಫ್ರೀ, ಬಾವೇಗೊಬ್ಬರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಹೌದು, ಅದು ನಿಜಾನೇ. ನೀವೇನು ಹೇಳ್ತೀರಮ್ಮ? ಎಲ್ಲ ಫ್ರೀ ಕೊಟ್ಟು ಇದೆಲ್ಲ ರೇಟ್ ಜಾಸ್ತಿ ಮಾಡ್ತಾರಂತ, ಹೌದಾ?
ಸರ್ ಆ ಥರ ಏನಿಲ್ಲ ಅಂದರೆ ಸರ್ ಯಾವ್ದು ಸ್ಕೀಮ್ ಯಾವುದಕ್ಕೆ ಯಾರಿಗೆ ಅನ್ನೋದು ಕೊಡಬೇಕು, ಯಾರಿಗೆ ಉಪಯೋಗ ಆಗುತ್ತೆ ಅವ್ರಿಗೆ ಕೊಡಬೇಕು ಸರ್. ಎಲ್ಲ ಫ್ರೀ ಮಾಡಿದ್ರೆ ಈಗ ನಮಗೆ ಕೊಡೋ ಸ್ಯಾಲ್ರಿಯಿಂದನೇ ನಾವು ನಮ್ಮಿಂದನೇ ಎಲ್ಲ ಹೋಗೋದು. ಹಾಗಾಗಿ ಸರ್ ಇದು ಬೇಡ ಅನಿಸುತ್ತೆ ಸರ್. ಮಾತ್ರ ಯಾವ್ದು ಬೇಡ ಅನ್ಸುತ್ತೆ? ಈಗ ಫ್ರೀ ಮಾಡಿದಾರಲ್ಲ ಬಸ್ಸು, ಅದು ಬೇಡ ಅನಿಸುತ್ತೆ ಸರ್. ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. ಹೇಳ್ರಿ ಮೇಡಮ್. ನೋಡಿ, ಫ್ರೀ ಬೇಡ ಫ್ರೀ ಬೇಡ. ನಾಳೆ ತೆಗೆದ್ರೆ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ. ಅಲ್ಲ, ನಮ್ ದಿನನಿತ್ಯ ಉಪಯೋಗಿಸಂತ ಆಹಾರ, ಬೆಳೆ, ಕಾಳು ಕಡ್ಡಿ, ಹಾಲು ಎಲ್ಲ ರೇಟ್ ಕಡಿಮೆ ಇದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ದರ 3 ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲ್ಗೆ. ಏನಪ್ಪ ಡೈಲಿ ಪೆಟ್ರೋಲ್ ಗಾಡಿ ಓಡಿಸ್ತೀಯಾ? ಅದಕ್ಕೆ ತಳ್ತಾ ಇರೋದು, ಇನ್ನೊಬ್ಬ ಗಾಡಿ ಟೋಲ್ ಮಾಡ್ತಾ ಇರೋದು. ಪೆಟ್ರೋಲ್ ಖಾಲಿಯಾಗಿ ಈ ಗಾಡಿನ ಟೋ ಮಾಡ್ತಿದ್ದಾರೆ. ನೋಡಪ್ಪ, ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಲ್ಲ, ಗಾಡಿ ಎದಕ್ಕೆ ದುಡ್ಕೊಂಡು ಹೋಗ್ತಿರೋದು, ತೊಳ್ಕೊಂಡು ಹೋಗ್ತಿರೋದು? ಅದಕ್ಕೆ ತೊಳ್ಕೊಂಡು ಹೋಗ್ತಿರೋದು. ನಮಗೆಲ್ಲ ಕಷ್ಟ ಆಗುತ್ತೆ, ದೊಡ್ಡವ್ರಿಗೆ ಸರಿಯಾಗುತ್ತೆ, ದೊಡ್ಡವ್ರಿಗೆ ದುಡ್ಡಿರೋ ಸರಿಯಾಗುತ್ತೆ, ನಮ್ಮಂತವ್ರಿಗೆ ಸರಿಯಾಗಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ. ಯಾರು ಯುವಕರು ಉದ್ಯೋಗ ಇಲ್ಲ, BSc, BCom, BA, MCom, MSc, MA, ಡಾಕ್ಟರ್, ಇಂಜಿನಿಯರ್ ಓದಿರ್ತಕ್ಕಂಥವ್ರಿಗೆ ಅವರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ. ಪ್ರತಿದಿನ ಎಷ್ಟು ಪೆಟ್ರೋಲ್ ಹಾಕ್ತೀರಿ ಗಾಡಿಗೆ? ಪ್ರತಿದಿನ ಸರ್ ನಾವು ಓಡಾಡಿದ್ರೆ 200 ಆಗ್ತದೆ. 200 ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು? ಏನು ಎಷ್ಟು ಕಿಲೋಮೀಟರ್ ಈ ರೇಟಿಗೆಲ್ಲ ಓಡ್ಸೋಕ್ಕಾಗಲ್ಲ ಸರ್. ಏನು 60-70 ಅಷ್ಟೇ ಓಡ್ಸೋಕ್ಕಾಗಲ್ಲ. ಏನು ಕೆಲಸ ಮಾಡ್ತಿರ್ತಾವೆ ಸರ್? ನಾವು ಕೆಲಸ ಮಾಡೋದು ಕಾಲೇಜ್ಗೆ ಹೋಗ್ತೀವಿ. ಇನ್ನು ಏನೋ ಕೆಲಸ ಇರೋ ಮಾತ್ರ ಹಾಸನ ಕಡೆ ಬರೋದು, ಅಂದರೆ ಡಾಮಿನೋಸ್ ಪಿಜ್ಜಾ ಮಾಡೋದು. ಎಲ್ಲರಿಗೂ ಸಮಸ್ಯೆನೆ. ಎಲ್ಲರಿಗೂ ಸಮಸ್ಯೆನೇ ಸರ್. ಎಲ್ಲ ರೇಟು ಜಾಸ್ತಿ ಐತೆ. ಬರೋಬ್ಬರ ಸರ್ಕಾರ ಎಲ್ಲ ಬಂದು ಈ ಗಾಡಿ ತೊಳ್ಕೊಂಡು ಸ್ವಲ್ಪ ದಿನ ಒತ್ಕೊಂಡು ಹೋಗೋದೆ. ಗಾಡಿ ರೇಟು ಜಾಸ್ತಿ ಆಗುತ್ತೆ, ನೋಡ್ತಾ ಇರಿ. ನೋಡಿ, ಇದು ಜನರ ಸಮಸ್ಯೆ. ಇದು ನೋಡಿ, ಪರ್ಚೇಸ್ ಮಾಡೋರು ಕಣ್ಣಲ್ಲೇ ನೀರು ಹಾಕ್ತಿದ್ದಾರೆ. ಏನ್ರಿ ಸರ್, ಏನು ಖರೀದಿ ಮಾಡಿದ್ರಿ ತಾವು? ಏನು ಖರೀದಿ ಮಾಡಿದ್ರಿ ಯಜಮಾನ್ರೆ? ನೋಡಿ ಸರ್, ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಹಾಲಿನ ರೇಟು ನಾಳೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಕೇಳೋದೇ ಬೇಡ. ಹಿಂಗೆ ಆದರೆ ಬದುಕೋದು ಹೆಂಗೆ? ಎಲ್ಲ ಫ್ರೀ ಕೊಟ್ಬಿಟ್ಟು ನಮ್ಮ ಕೈಯಿಂದ ವಸೂಲಿ ಮಾಡ್ತಾರಲ್ಲ, ನಿಜ. ನೋಡಿ ನೋಡಿ ನೋಡಿ, ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಇನ್ನೂ ಕೂಡ ಜನರಿದ್ದಾರೆ, ಅವ್ರನ್ನ ಮಾತಾಡ್ಸೋ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.